ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ದೀರಾ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಸೊ ಕ್ವಾಲಿಫೈರ್ ಟು ಪಂಜಾಬ್ ವರ್ಸಸ್ ಮುಂಬೈಯಲ್ಲಿ ಕ್ಲಿಯರ್ ಕಟ್ ಫೇವರೇಟ್ಸ್ ಮುಂಬೈ ಇಂಡಿಯನ್ಸ್ ಆಗಿದ್ರು. ಬಿಕಾಸ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ 6 ಟೈಮ್ ಚಾಂಪಿಯನ್ಸ್. ಅವರೊಂದು ಭಯ ಇಟ್ಟಿದ್ರು, ಅವರು ಪ್ಲೇ ಆಫ್ಸ್ ಬಂದ್ರೆ ಆ ಪಕ್ಕ ಟ್ರೋಫಿ ಹೊಡೆದೇ ಹೊಡಿತಾರೆ ಅಂತ. ಬಟ್ ಅದರಲ್ಲೂ ಒಂದು ಖರಾಬ್ ಆಗಿ ರೆಕಾರ್ಡ್ ಇತ್ತು ಅವ್ರದ್ದು. ಯಾವಾಗೆಲ್ಲ ಅವರು ಥರ್ಡ್ ಅಂಡ್ ಫೋರ್ತ್ ಫಿನಿಶ್ ಮಾಡಿದ್ದಾರೆ, ಅವರು ಫೈನಲ್ಸ್ಗೆ ಬಂದಿಲ್ಲ. ಟ್ರೋಫಿ ವಿನ್ ಆಗೋದು ಬಿಡಿ, ಫೈನಲ್ಸ್ಗೆ ಬಂದಿಲ್ಲ ಅವರು. ಸೊ ಅವರು ಟ್ರೋಫಿ ವಿನ್ ಆಗಿದ್ದು ಆರ್ ರನ್ನರ್ಸ್ ಅಪ್ ಆಗಿದ್ದೆಲ್ಲ ಅವರು 1 and 2 ಅಲ್ಲಿ ಫಿನಿಶ್ ಆದಾಗ, ವೆನ್ ಪ್ಲೇ ಆಫ್ಸ್ ಇದು ಇಂಟ್ರೊಡ್ಯೂಸ್ ಆಯ್ತಲ್ಲ 2011 ಇಂದ ಆವಾಗ. ಸೊ ಆಬ್ವಿಯಸ್ಲಿ ಆ ರೆಕಾರ್ಡ್ ಇತ್ತು. ಬಟ್ ಈ ಅಹಮದಾಬಾದ್ ಅನ್ನೋ ಪಿಚ್ ಅನ್ನು ಅಂತ ನೋಡೋದಾದ್ರೆ ಅದ್ರಲ್ಲಿ ಕೂಡ ಅವ್ರ ರೆಕಾರ್ಡ್ ತುಂಬಾನೇ ಖರಾಬ್ ಆಗಿತ್ತು. ಲೈಕ್ ಓನ್ಲಿ ಲಾಸ್ಟ್ 7 ಗೇಮ್ಸ್ ಅಲ್ಲಿ ಜಸ್ಟ್ 1 or 2 ವಿಕ್ಟರೀಸ್ ಅಷ್ಟೇ ಬಂದಿರೋದು ಅಹಮದಾಬಾದ್ ಇಂದ. ಯಾವಾಗ ಸ್ಟಾರ್ಟ್ ಆಗಿದೆ IPL 2022 ಇಂದ, ಲಾಸ್ಟ್ ವಿನ್ ಯಾವಾಗಿತ್ತು ಅಹಮದಾಬಾದ್ ಅಂದ್ರೆ 2015 ಅಲ್ಲಿ ಅವರು ಲಾಸ್ಟ್ ವಿನ್ ಆಗಿತ್ತು. ಅದಾದ್ಮೇಲೆ ಅವರು ವಿನ್ ಆಗಿರ್ಲಿಲ್ಲ ಅಹಮದಾಬಾದ್ ಅಲ್ಲಿ. ಸೊ ಅದೊಂದು ಕೂಡ ಒಂದು ಅವರ ಅಗೇನ್ಸ್ಟ್ ರೆಕಾರ್ಡ್ ಇತ್ತು. ಈಗ PBK's ಹತ್ರ ಬರೋದಾದ್ರೆ, ಅವರ ಬ್ಯಾಡ್ ರೆಕಾರ್ಡ್ ಎಲ್ಲಿ ಮುಲನ್ಪುರ್ ಅಲ್ಲಿ ಇತ್ತು. ಸೊ ಅದರಿಂದ ಅವರು ಶಿಫ್ಟ್ ಆಗಿ ಈಗ ಅಹಮದಾಬಾದಿಗೆ ಬಂದಿದ್ರು ಕ್ವಾಲಿಫೈರ್ 2ಗೆ. ಸೊ ಅಹಮದಾಬಾದ್ ಅಲ್ಲಿ ಎಸ್ಪೆಷಲಿ ಅವರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರ ರೆಕಾರ್ಡ್ ಅಂತೂ ಆವರೇಜ್ ಸಖತ್ತಾಗಿದೆ. ಅದೇ ಪಿಚ್ ಅಲ್ಲಿ ಅವರು ಅಗೇನ್ಸ್ಟ್ GT ಫಸ್ಟ್ ಮ್ಯಾಚ್, ಅವರ ಈ ಲೀಗಿನ ಫಸ್ಟ್ ಮ್ಯಾಚ್ ಅಲ್ಲಿ 246 ಹೊಡಿತಾರೆ. ಆಮೇಲೆ ಕೊನೆಗೆ ಡಿಫೆಂಡ್ ಕೂಡ ಮಾಡ್ತಾರೆ ಅಹಮದಾಬಾದ್ ಅಲ್ಲಿ. ಸೊ ಅಂತ ಒಳ್ಳೆ ರೆಕಾರ್ಡ್ ಇತ್ತು ಪಂಜಾಬ್ ಕಿಂಗ್ಸ್ ಅವರಿಗೆ. ಸೊ ಅವರಿಗೆ ಆಬ್ವಿಯಸ್ಲಿ ಆ ಒಂದು ನೈಟ್ ಮೇರ್, ಮುಲ್ಲನ್ಪುರ್ ಅನ್ನೋ ನೈಟ್ ಮೇರ್ ಇಂದ ಅವ್ರು ಈಚೆ ಬಂದು ಈಗ ಅಹಮದಾಬಾದ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಸೈಡ್ ಆಗಿ ಕಾಣ್ತಾ ಇದ್ದಾರೆ. ಸೊ ಈಗ ಏನ್ ಹೇಳ್ತೀಯ ನಿನ್ನೆ, ಆ ನಿಂಗೆ ಯಾರಂತ ಅನ್ಸ್ತಿದ್ದು ಫೇವ್ರೇಟ್ಸ್ ನಿನ್ನೆ ವಿನ್ ಆಗೋಕೆ? ಫಸ್ಟ್ ಸ್ಟಾರ್ಟ್ಸ್ ಬಗ್ಗೆ ಮಾತಾಡ್ತೇನೆ. ನೀನ್ ಅಹಮದಾಬಾದ್ ಹೇಳಿದೆಲ್ಲ, ಅದು ಓಲ್ಡ್ ಸ್ಟೇಡಿಯಂ ಕನ್ಸಿಡರ್ ಮಾಡಿದ್ರೆ ಒಂದೆರಡು ಮ್ಯಾಚ್ ವಿನ್ ಆಗಿರ್ಬೋದು. ಬಟ್ ಈ ಹೊಸ ಸ್ಟೇಡಿಯಂ ಅಲ್ಲಿ ಅವ್ರು ಇಲ್ಲಿ ತನಕ ಒಂದು ಮ್ಯಾಚ್ ಕೂಡ ವಿನ್ ಆಗ್ಲಿಲ್ಲ. ಈವನ್ 2023 ಅಲ್ಲಿ ಕೂಡ ಅವ್ರು ಕ್ವಾಲಿಫೈರ್ಸ್ 2 ಅಲ್ಲೇ ನಾಕ್ಔಟ್ ಆದ್ರು ಎಗೇನ್ಸ್ಟ್ ಗುಜರಾತ್ ಟೈಟನ್ಸ್. ಸೊ ಈ ಸಲ ಕೂಡ ನಾಕ್ಔಟ್ ಆದ್ರು. ಸೊ ಇದೊಂದು ಸಣ್ಣ ಸೈನ್ ಕೂಡ ಐತೆ, ಯಾಕಂದ್ರೆ ಅವ್ರು ಒಂದು ಮ್ಯಾಚ್ ಕೂಡ ವಿನ್ ಆಗ್ಲಿಲ್ಲ. ಮೋಸ್ಟ್ಲಿ ಏನು ಅನ್ಲಕ್ಕಿ ಕೂಡ ಇರ್ಬೋದು. ಮತ್ತೆ ಅವರ ಪಂಜಾಬ್ ಕಿಂಗ್ಸ್ ನ ಏನು ಕ್ಯಾಪ್ಟನ್ ವಿಶೇಷತೆ ಏನಿತ್ತಂದ್ರೆ ಅವರದು ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ 90 ಅರೌಂಡ್ ಅವರೇಜ್ ಕೂಡ ಇತ್ತು. ಮತ್ತೆ ಈ ಗ್ರೌಂಡ್ ಅಲ್ಲಿ ಕೂಡ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು. ಗ್ರೌಂಡ್ ಅಲ್ಲಿ ಕೂಡ ಒಳ್ಳೆ ರೆಕಾರ್ಡ್ ಇತ್ತು. ಅಂಡ್ ಇವನ್ ಮುಂಬೈ ಇಂಡಿಯನ್ಸ್ ಕೂಡ ಅಗೇನ್ಸ್ಟ್ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಸೊ ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದ್ದೇವೆ, 88 ರನ್ಸ್ ಅರೌಂಡ್ ಎಷ್ಟೋ ಹೊಡ್ತಿದ್ದಾರೆ. ಅದು ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂಡರ್ ಪ್ರೆಷರ್. ಮತ್ತೆ ಫಸ್ಟ್ ಮ್ಯಾಚ್ ಅಲ್ಲಿ ಕೂಡ ಹಾಗೇನೆ ಆಡಿದ್ದಾರೆ. ಮತ್ತೆ ಅವರು ಎಲ್ಲಿ ಕೂಡ ಏನು ಓವರ್ ಸೆಲೆಬ್ರೇಟ್ ಏನ್ ಕೂಡ ಮಾಡಿದ್ರು, ಜಸ್ಟ್ ಕಾಮ್ ಆಗಿ ಆಡ್ತಿದ್ರು. ಅಂಡ್ ಇವನ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಅಲ್ಲಿ ಕೂಡ ಅವರು ಹೇಳಿದ್ದಾರೆ, ಸೊ ಇಂಥ ಹೈ ಪ್ರೆಷರ್ ಸಿಚುವೇಶನ್ ಗೇಮ್ ಅಲ್ಲಿ ನಾವು ಕಾಮ್ ಆಗಿ ಆಡ್ಬೇಕು, ಕಾಮ್ ಆಗಿ ಆಡಿದಾಗ ನಮ್ಗೊಂದು ಒಳ್ಳೆ ಔಟ್ಪುಟ್ ಸಿಗ್ತದಂತ. ಸೊ ಅವರು ಇಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅಂಡ್ ನಿನ್ನೆ ಮ್ಯಾಚ್ ಅಲ್ಲೇ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಕೂಡ ಚಾನ್ಸ್ ಇತ್ತು. ನಿಹಾಲ್ ವದೇರ್ ಅವ್ರದ್ದು 2 ಸಲ ಕ್ಯಾಚ್ ಡ್ರಾಪ್ ಮಾಡಿದ್ರು. ಒಂದು ಲಾಂಗ್ ಒಂದ್ ಕಡೆ ಫೀಲ್ಡರ್ ತುಂಬಾ ಮುಂದೆ ನಿಂತಿದ್ರು, ಸ್ವಲ್ಪ ಹಿಂದೆ ನಿಲ್ತಿದ್ರೆ ಕ್ಯಾಚ್ ಹಿಡಿಯುವಂತ ಚಾನ್ಸಸ್ ಇತ್ತು. ಮತ್ತೆ ಆ ಟ್ರೆಂಟ್ ಬೋಲ್ಟ್ ಅವ್ರು ಕೂಡ ಒಂದು ಈಸಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಸೊ ಇನ್ ಕೇಸ್ ಅಲ್ಲಿ ಏನಾದ್ರು ಅವ್ರು ಕ್ಯಾಚ್ ಹಿಡಿತಿದ್ರೆ ಸ್ವಲ್ಪ ವಿನ್ ಆಗುವ ಚಾನ್ಸಸ್ ಕೂಡ ಇತ್ತು. ಆ ಮತ್ತೆ ಆ ಮುಂಬೈ ಕಡೆಯಿಂದ ಏನ್ ಮಿಸ್ಟೇಕ್ ಆಯ್ತಂದ್ರೆ, ಯಾವಾಗ್ಲೂ ಉಂಟಲ್ಲ, ಇಂಪಾರ್ಟೆಂಟ್ ಇದು T20 ಮ್ಯಾಚ್ ಅಲ್ಲೇ 19th ಓವರ್ ದಿ ಬೆಸ್ಟ್ ಬೌಲರ್ ನ ಬಾಲ್ ಮಾಡಿಸ್ತಾರೆ ರಾದರ್ ದನ್ 20th ಓವರ್. ಯಾಕಂದ್ರೆ 19th ಓವರ್ ಅಲ್ಲೇ ಒಂದು ಇನ್ಫಾರ್ಮ್ ಬ್ಯಾಟರ್ ಔಟ್ ಆದ್ರೆ ಅಲ್ಲೇ ಏನು ಮ್ಯಾಚ್ ಟರ್ನ್ ಮಾಡುವಂತ ಚಾನ್ಸಸ್ ಕೂಡ ಇರ್ತದೆ. ಸೊ ನಿನ್ನೆ ಒಂದು 23 ರನ್ಸ್ ಅರೌಂಡ್ ಬೇಕಿತ್ತು ಇನ್ 2 ಓವರ್ಸ್ ಅದೇ. ಸೊ ಅದೇ ಅಶ್ವಿನಿ ಕುಮಾರ್ ಅವರಿಗೆ ಏನು ಬೌಲಿಂಗ್ ಕೊಡೋ ಬದಲು ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಮಾಡ್ತಾರೆ, ತುಂಬಾನೇ ಅನುಕೂಲ ಆಗ್ತಿತ್ತು. ಸೊ ಇನ್ ಕೇಸ್ ಆ ಟೈಮಲ್ಲಿ ಶ್ರೇಯಸ್ ಅಯ್ಯರ್ ಅವ್ರದ್ದು ವಿಕೆಟ್ ತೆಗಿತಿದ್ರೆ, ಅದ್ರ ಜೊತೆ ಬರ್ತಿರೋ ಅಜ್ಮತುಲ್ಲಾ ಉಮರ್ ಸಾಹೇಬ್ ವಿಕೆಟ್ ತೆಗಿತಿದ್ರೆ, ಆಗ ಮಾರ್ಕಸ್ ಸ್ಟಾನಿಸ್ ಅವರಿಗೆ ತುಂಬಾನೇ ಪ್ರೆಷರ್ ಆಗ್ತಿತ್ತು. ಆ ಪ್ರೆಷರ್ ಅಲ್ಲೇ ಚೇಸ್ ಕೂಡ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಏನು. ಬಟ್ ಆತರ ಮಾಡ್ತಿದ್ರೆ ಏನು ತುಂಬಾ ಒಳ್ಳಿತ್ತು. ಅಂಡ್ ಹಾರ್ದಿಕ್ ಪಾಂಡ್ಯ ಅವರು ವರ್ಲ್ಡ್ ಕಪ್ ಅಲ್ಲೇ ಲಾಸ್ಟ್ ಓವರ್ ಬೌಲಿಂಗ್ ಮಾಡಿದ್ದಾರೆ, ಅಂತದ್ರಲ್ಲಿ ಇಲ್ಲಿ ಕೂಡ ಮಾಡ್ಬೋದಿತ್ತು 19th ಓವರ್. ಮತ್ತೆ ಲಾಸ್ಟ್ ಓವರ್ ಅಶ್ವಿನಿ ಕುಮಾರ್ ಅಥವಾ ಬೆಟರ್ ಬೌಲರ್ಗೆ ಒಂದು ಚಾನ್ಸ್ ಕೊಡ್ಬೋದಿತ್ತು ಅಂತ ನನ್ಗೆ ಅನಿಸ್ತದೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಅವ್ರು ಮಿಸ್ಚೆಲ್ ಸ್ಯಾಂಟ್ನರ್ಗೆ ಬರೀ 2 ಓವರ್ ಕೊಟ್ಟಿದ್ದಾರೆ, ಅವರಿಗೆ 4 ಓವರ್ಸ್ ಕೊಡ್ಬೇಕಿತ್ತು. ಸೊ
ಯಾರೇ ಬ್ಯಾಟಿಂಗ್ ಮಾಡ್ತಿರ್ಲಿ, ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಆಗಿರ್ಲಿ ರೈಟ್ ಹ್ಯಾಂಡ್ ಬ್ಯಾಟರ್ ಆಗಿರ್ಲಿ, ಅವ್ರಿಗೇನು ಅಷ್ಟೊಂದು ಮ್ಯಾಟರ್ ಆಗುದಿಲ್ಲ. ಇನ್ಫ್ಯಾಕ್ಟ್ ಅವ್ರದ್ದು ಲೆಫ್ಟ್ ಹ್ಯಾಂಡರ್ಸ್ ಅಗೇನ್ಸ್ಟ್ ಕೂಡ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಮಿಸ್ಟೇಕ್ ಆಯ್ತು, ಯಾಕಂದ್ರೆ ಅವ್ರು 2 overs ಅಲ್ಲಿ ಜಸ್ಟ್ 15 runs ಕೊಟ್ಟಿದ್ರು. ಇನ್ ಕೇಸ್ ಒಂದು 8-9 runs ಕೊಡ್ತಿದ್ರು ಕೂಡ ಮ್ಯಾನೇಜಬಲ್ ಆಗ್ತಿತ್ತು. ಸೊ ಅಲ್ಲಂತೂ ಏನು ದೊಡ್ಡ ಮಿಸ್ಟೇಕ್ ಮಾಡಿದ್ರು ಅಂತ ನನಗೆ ಅನಿಸ್ತದೆ. ಅಂಡ್ ಇವನ್ ಇದೇ ಮಿಸ್ಟೇಕ್ ನ ಅವರು ಗುಜರಾತ್ ಟೈಟನ್ಸ್ ಅಗೇನ್ಸ್ಟ್ ಕೂಡ ಮಾಡಿದ್ರು. ಯಾಕಂದ್ರೆ ಲಾಸ್ಟ್ ಓವರ್ ಅಲ್ಲೇ ಎಷ್ಟೊಂದು ರನ್ ಬೇಕಿತ್ತು, ಅದು ಕೂಡ ಆಫ್ಟರ್ ರೈನ್ ಅವರು ಆಡಿರೋ ಮ್ಯಾಚ್. ಸೊ ಲಾಸ್ಟ್ ಓವರ್ ದೀಪಕ್ ಚಹರ್ ಅವ್ರಿಗೆ ಕೊಟ್ರು. ಸೊ ದೀಪಕ್ ಚಹರ್ ಅವರಿಗಿಂತ ಹಾರ್ದಿಕ್ ಪಾಂಡ್ಯನೇ ಮಾಡ್ತಾರೆ ಎಷ್ಟೋ ಬೆಟರ್ ಇತ್ತು. ಅಲ್ಲಿ ಕೂಡ ಒಂದು ಮ್ಯಾಚ್ ಸೋಲಿಕ್ಕೆ ಒಂದು ಕಾರಣ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಲಾಸ್ ಇಂದ ಅವರಿಗೊಂದು ಟಾಪ್ ಟು ಏನು ಸ್ಲಾಟ್ ನ ಏನು ಸ್ಲಾಟ್ ಅದೇ ಇಡ್ಲಿ ಏನು ಬರುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಆಯ್ತು. ಸುಮಾರು ಮಿಸ್ಟೇಕ್ಸ್ ಮಾಡಿದ್ದಾರೆ. ಅಂಡ್ ನಿನ್ನೆ ಅಂತೂ ಡಿಸಪಾಯಿಂಟ್ಮೆಂಟ್ ಕಾಣಿತ್ತು ಹಾರ್ದಿಕ್ ಪಾಂಡ್ಯ ಅವರ ಫೇಸ್ ಅಲ್ಲಿ. ಈ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಲೈನಪ್ ನೋಡಿದ್ರೆ ಬುಮ್ರಾ ಅವ್ರು ಬಿಟ್ರೆ ಬೇರೆ ಯಾರು ಅಷ್ಟು ಈಗ ಕನ್ವಿನ್ಸಿಂಗ್ ಆಗಿ ಕಾಣ್ತಿರ್ಲಿಲ್ಲ. ಲೈಕ್ ಲಾಸ್ಟ್ ಮ್ಯಾಚ್ ಕೂಡ ಅಗೇನ್ಸ್ಟ್ GT, ಅವಾಗ ಏನಂದ್ರೆ ಲಕ್ ಏನಂದ್ರೆ ಅವರು 30 runs ಎಕ್ಸ್ಟ್ರಾ, ಒಂದು 20 to 30 runs ಎಕ್ಸ್ಟ್ರಾ ರನ್ಸ್ ಹೊಡೆದ್ಬಿಟ್ಟಿದ್ರು, ಆ ಕುಶನ್ ಇತ್ತು. ಬಟ್ ಈ ಮ್ಯಾಚ್ ಅಲ್ಲಿ ಆತರ ಇರ್ಲಿಲ್ಲ. ಆ ಆ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಗುಜರಾತ್ ಟೈಟನ್ಸ್ ಲೈಕ್ ಇದೇ ತರ ಟಾರ್ಗೆಟ್ 203 204 ಇರ್ತಿದ್ರೆ ಅವ್ರು ಕೂಡ ಆರಾಮಾಗಿ ಚೇಸ್ ಮಾಡಿದ್ರು ಮಾಡ್ಬೋದಿತ್ತು. ಜಸ್ಟ್ ಒನ್ ಗುಡ್ ಓವರ್ ಬೇಕಿತ್ತು ಅವ್ರಿಗೆ ಅಗೇನ್ಸ್ಟ್ GT ಅವರಿಗೆ ಅಗೇನ್ಸ್ಟ್ ಮುಂಬೈ. ಜಸ್ಟ್ ಒನ್ ಗುಡ್ ಓವರ್ ಸಿಕ್ಕಿದ್ರೆ ಸಾಕಿತ್ತು ಟಾರ್ಗೆಟ್ ನ ಚೇಸ್ ಮಾಡೋಕೆ. ಬಟ್ ಈ ಸಲ ಆ ಕ್ವಶನ್ ಇರ್ಲಿಲ್ಲ. ಸೊ ಬುಮ್ರಾ ಅವ್ರು ಎಷ್ಟು ಅಂತ ಮಾಡಕ್ಕಾಗುತ್ತೆ, ಜಸ್ಟ್ 4 overs ಅಷ್ಟೇ ಅವ್ರಿಗೆ ಕೊಟ್ಟಿರೋದು. ಅದ್ರಲ್ಲೂ ಕೂಡ ಫಸ್ಟ್ ಓವರ್ ಅಲ್ಲಿ ಅವರು 20 runs ಹೊಡ್ಸ್ಕೊಳ್ತಾರೆ ಅಗೇನ್ಸ್ಟ್ ಜಾಶ್ ಇಂಗ್ಲಿಷ್. ಅವರ ಕಾನ್ಫಿಡೆನ್ಸ್ ಕುಗ್ಗುವಂತ ಒಂದು ಡೆಂಟ್ ಮಾಡುವಂತ ಒಂದು ಬ್ರಿಲಿಯಂಟ್ ಪ್ಲಾನ್. ಬೆಸ್ಟ್ ಬೌಲರಿಗೆ ಈ ತರ ಹೊರತು ಟಾರ್ಗೆಟ್ ಮಾಡಿದ್ರೆ ಇನ್ನು ಉಳಿದ ಬೌಲರ್ಸ್ ಎಲ್ಲ ಪ್ಯಾನಿಕ್ ಮೋಡ್ ಆನ್ ಮಾಡ್ತಾರೆ. ಸೊ ಅಂತದ್ರಲ್ಲಿ ಅವರು ಮಿಸ್ಟೇಕ್ಸ್ ಮಾಡೋ ಜಾಸ್ತಿ ಇದೆ. ಲೈಕ್ ರೈಟ್ ಏರಿಯಾ ಹಾಕಕ್ ಹೋಗಿ ರಾಂಗ್ ಏರಿಯಾ ಎಕ್ಸಿಕ್ಯೂಟ್ ಮಾಡಿ ಹೊಡ್ಸ್ಕೊಳ್ಳೋ ಚಾನ್ಸಸ್ ಕೂಡ ಇರ್ತದೆ. ಅಂಡ್ ಅದೇ ಬೌಲಿಂಗ್ ಲೈನ್ ಅಪ್ ನೋಡಿದ್ರೆ ಬುಮ್ರಾ ಮೇಲೆ ಹೆವಿ ಡಿಪೆಂಡೆಂಟ್ ಆಗಿತ್ತು. ಇನ್ನು ಬ್ಯಾಟಿಂಗ್ ಅಲ್ಲಿ ಲೈಕ್ ಒಳ್ಳೆ ಟೀಮ್ ಇತ್ತು, ಒಳ್ಳೆ ಡೆಪ್ತ್ ಕೂಡ ಇದೆ. ಬ್ಯಾಟಿಂಗ್ ಬಗ್ಗೆ ಏನು ಆ ಅಷ್ಟೇನಿಲ್ಲ. ತಿಲಕ್ ವರ್ಮ ಕೂಡ ಫಾರ್ಮಿಗೆ ಬಂದಿದ್ರು ನಿನ್ನೆ. ಒಂದು ಕೊನೆಗೆ ನಮನ್ದೀರ್ ಅವರು ನೋಡಿರ್ತೀರಿ ಲಾಸ್ಟ್ ಒಂದು 16 to 20 overs ಅಲ್ಲಿ ಅವ್ರದ್ದು 190+ ಸ್ಟ್ರೈಕ್ ರೇಟ್ ಇದೆ ಈ ಸೀಸನ್ ಅಲ್ಲಿ. ಸೊ ಬ್ಯಾಟರ್ಸ್ ಇನ್ನೂ ಸ್ವಲ್ಪ ಒಂದು 30 runs ಶಾರ್ಟ್ ಆಗಿದೆ ಅಂತ ಅನ್ಸ್ತಾ ಇದೆ. ಅಹಮದಾಬಾದ್ ಬೇರೆ ಈಗ ಫ್ಲಾಟ್ ಡೆಕ್ ಆಗ್ಬಿಟ್ಟಿದೆ, ಅದು ರನ್ಸ್ ಫೆಸ್ಟ್ ಬರ್ತಾ ಇದೆ ಅಹಮದಾಬಾದ್ ಅಲ್ಲಿ. ಸೊ ಎನಿವೇಸ್ ತುಂಬಾನೇ ಡಿಸಪಾಯಿಂಟ್ ಆಗಿದ್ರು ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು. ಬಿಕಾಸ್ ಕ್ಯಾಪ್ಟನ್ಸಿ ಮೇಲೆ ಕೂಡ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫ್ಯಾನ್ಸ್. ರೋಹಿತ್ ಶರ್ಮಾ ಅವರು ಇನ್ ಕೇಸ್ ಒಳಗಿರ್ತಿದ್ರೆ ಅವರು, ಯಾಕಂದ್ರೆ ರೋಹಿತ್ ಶರ್ಮಾ ಅವರು 120 130 140 150 ಅಂತ ಸ್ಕೋರ್ ನ ನಾಕ್ಔಟ್ಸ್ ಅಲ್ಲಿ ಡಿಫೆಂಡ್ ಮಾಡಿ ಗೆಲ್ಸಿದ್ದಾರೆ. ಅವ್ರ ಅಂತ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ನಾವು ಇಂಪ್ಯಾಕ್ಟ್ ಸಬ್ ಆಗಿ ಹೊರಗೆ ಕೂರಿಸಿ ಏನಿದು ಲಾಜಿಕ್ ಅಂತ ಫ್ಯಾನ್ಸ್ ಕೂಡ ಅರ್ಥ ಆಗ್ತಿರ್ಲಿಲ್ಲ. ಅವ್ರೇನಾದ್ರು ಅಟ್ಲೀಸ್ಟ್ ಒಳಗಿರ್ತಿದ್ರೆ ಏನಾದ್ರು ಇನ್ಪುಟ್ಸ್ ಇಂದ ಒಂದು ರಿಸಲ್ಟ್ ನ ಚೇಂಜ್ ಮಾಡ್ಬೋದಿತ್ತ ಅನ್ನೋದು ಒಂದು ಕ್ವಶನ್. ಇನ್ನೊಂದೆಂತ ಅಂದ್ರೆ ಮತ್ತೆ ಆ ಆ ಸ್ಟೇಡಿಯಂನ ಪಾರ್ ಸ್ಕೋರ್ ಕೂಡ 220 ಆಗಿತ್ತು. ಸಪೋಸ್ 220 ಆಗಿದ್ರು ಕೂಡ ಒಂದು 10 runs ಯಾರು ಡಿಫೆಂಡ್ ಮಾಡುವಂತ ಏನು ಚಾನ್ಸಸ್ ಕೂಡ ಇತ್ತು. ಅಲ್ಲಿ ಸ್ವಲ್ಪ ಶಾರ್ಟ್ ಆಯ್ತು. ಮತ್ತೆ ಲಾಸ್ಟ್ಗೆ ಬ್ಯಾಟಿಂಗ್ ಅಲ್ಲಿ ಕೂಡ ಸ್ವಲ್ಪ ಫ್ಲಾಪ್ ಆಯ್ತು. ಇಲ್ಲಾಂದ್ರೆ ಒಂದು 10 10 12 runs ಒಂದು ಎಕ್ಸ್ಟ್ರಾ ಹೊಡೆಯುವಂತ ಚಾನ್ಸಸ್ ಕೂಡ ಇತ್ತು. ಅಂಡ್ ಇವನ್ ಎಲಿಮಿನೇಟರ್ಸ್ ಅಲ್ಲಿ ಕೂಡ ಅವರೊಂದು 10 runs 18 runs 10 runs ಅರೌಂಡ್ ರೇಂಜ್ ಅಲ್ಲಿ ಸೋತ್ರು. ಸೊ ಅಲ್ಲಿ ಅವರು ಮಿಸ್ ಹೊಡ್ತಿದ್ದಾರೆ. ಮತ್ತೆ ಬ್ಯಾಡ್ ಥಿಂಗ್ ಏನಂದ್ರೆ ಇಲ್ಲಿ ತನಕ ಅವರದ್ದು ರೆಕಾರ್ಡ್ ಏನಿತ್ತಂದ್ರೆ 200+ ಏನು ಸ್ಕೋರ್ ನ ಪ್ರತಿ ಸಲ ಡಿಫೆಂಡ್ ಮಾಡ್ತಾ ಬಂದಿದ್ರು. ಬಟ್ ಎಟ್ ರಾಂಗ್ ಟೈಮ್ ಅವರಿಗೆ ಡಿಫೆಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಮತ್ತೆ ಲಾಸ್ಟ್ ಥಿಂಗ್ ಏನಂದ್ರೆ ಈ ಸಲ ಮುಂಬೈ ಇಂಡಿಯನ್ಸ್ ಟೀಮ್ ಅವ್ರು ಚೆನ್ನಾಗಿ ಪಿಕ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಎಂತ ಅಂದ್ರೆ ಅವ್ರಿಗೆ ವಿಂಟೇಜ್ ಟ್ರೆಂಟ್ ಬೋಲ್ಟ್ ಅವರ ಪರ್ಫಾರ್ಮೆನ್ಸ್ ಬರ್ಲಿಲ್ಲ. ಅದೊಂದು ತುಂಬಾನೇ ಏನು ಹೊಡೆತ ಆಗಿದೆ. ಯಾಕಂದ್ರೆ 2020 ಅಲ್ಲಿ ಉಂಟಲ್ಲ, ಅವರು ಆಲ್ಮೋಸ್ಟ್ ಒಂದು ಪವರ್ ಪ್ಲೇ ಅಲ್ಲಿ ಒಂದು 2 ವಿಕೆಟ್ಸ್ ತೆಗಿತಾ ಇದ್ರು. ಸೊ ಅದರಿಂದ ತುಂಬಾನೇ ಡಿಫ್ರೆನ್ಸ್ ನಮ್ಗೆ ಕಾಣ್ತಿತ್ತು. ಬಟ್ ಈ ಸಲ ಆತರ ಡಿಫ್ರೆನ್ಸ್ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಇವನ್ ಟಿಲ್ 2024 ಆತರ ಫಾರ್ಮ್ ಅಲ್ಲಿ ಇದ್ರು. ಬಟ್ ಈ ಸಲ ಯಾಕೆ ಫಾರ್ಮ್ ಕಳ್ಕೊಳ್ರು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಅದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಅವರ ಫಾರ್ಮ್ ಈಗ ಕೂಡ ಕಂಟಿನ್ಯೂ ಆಗ್ತಿದ್ರೆ ಜಾಶ್ ಇಂಗ್ಲಿಷ್ ಅಂತವರ ವಿಕೆಟ್ಸ್ ಕೂಡ ಬೇಗನೆ ಸಿಗ್ತಿತ್ತು. ಸೊ ಅವರ ಫಾರ್ಮ್ ಕೂಡ ಮ್ಯಾಟ್ರ್ ಆಗ್ತದೆ. ಬಟ್ ಲಿಟ್ರಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಒಂದ್ ಚಂದ ಕ್ರಿಕೆಟ್ ಆಡಿದ್ದಾರೆ ಈಗ ಒಂದು ಸೀಸನ್ ಅಲ್ಲಿ. ಬಟ್ ಕಾಂಪಿಟೇಷನ್ ಲೆವೆಲ್ ತುಂಬಾ ಹೈ ಇದೆ. ಯಾ ಕರೆಕ್ಟ್ ಟೈಮಿಗೆ ದೀಪಕ್ ಚಹರ್ ಅವರಿಗೆ ಇಂಜುರಿ ಆಗ್ಬಿಡ್ತು. ಅದು ಒಂದು ಇಂಜುರಿಯಿಂದ ಅವ್ರದ್ದು ಏನೋ ಲೈನ್ ಅಪ್ಪೇ ಸ್ವಲ್ಪ
ವಿನ್ನಿಂಗ್ ಕಾಂಬಿನೇಷನ್ ಅಲ್ಲಾಡೋಯ್ತು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಯಾರದು ರಿಚರ್ಡ್ ಗ್ಲೀಸನ್ ಅವರು ಒಂದು ತಕ್ಕ ಮಟ್ಟಿಗೆ ಡೀಸೆಂಟ್ ಆಗಿ ಮಾಡಿದ್ರು. ಅವ್ರು ಕೂಡ ಇಂಜುರಿ ಆದ್ಮೇಲೆ ಅವರಿಗೆ ಬೇರೆ ಆಪ್ಷನ್ ಇರಲಿಲ್ಲ, ರೀಸ್ಟೋಪ್ಲಿನ ಒಳಗೆ ತರಲೇಬೇಕಾಗಿತ್ತು. ರೀಸ್ಟೋಪ್ಲಿ ಅವರು 15 ಮ್ಯಾಚಸ್ ಇಂದ ಹೊರಗೆ ಕೂತು ಸಡನ್ ಆಗಿ ಮೇನ್ ಮ್ಯಾಚಿಗೆ ಬಂದು ಅಂಡ್ ನೀನು ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಇಟ್ ಆಬ್ವಿಯಸ್ಲಿ ಕಷ್ಟ ಆಗೇ ಆಗುತ್ತೆ. ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ. ಅವರು 3 ಓವರ್ಸ್ 40 ರನ್ಸ್ ಹೊಡ್ಸ್ಕೊಂಡ್ ಬಿಟ್ಟಿದ್ರು. ಬಟ್ ಏನ್ ಮಾಡಕ್ಕಾಗಲ್ಲ, ಅವರೆಲ್ಲ ಚೆನ್ನಾಗಿರ್ಲಿಲ್ಲ ಮುಂಬೈ ಇಂಡಿಯನ್ಸ್. ಕರೆಕ್ಟ್ ಟೈಮಿಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇಂಜುರಿ ಆಗೋದ್ರು ಅಂಡ್ ಬೌಲಿಂಗ್ ಸ್ವಲ್ಪ ವೀಕ್ ಆಯ್ತು. ಆ ವೀಕ್ ಲಿಂಕ್ ನ ಕರೆಕ್ಟ್ ಆಗಿ ಶ್ರೇಯಸ್ ಅಯ್ಯರ್ ಅವರು ಕ್ಯಾಚ್ ಮಾಡ್ಕೊಂಡ್ರು. ಅಂಡ್ ವಾಟ್ ಅ ಕ್ಲಚ್ ಪರ್ಫಾರ್ಮೆನ್ಸ್ ಬೈ ಶ್ರೇಯಸ್ ಅಯ್ಯರ್ ಅಂತಾನೆ ಹೇಳ್ಬೋದು. ಅವ್ರು T20 ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು. ಅವರು ಇದೇ ಗ್ರೌಂಡ್ ಅಲ್ಲಿ 94 ಕೂಡ ಹೊಡೆದಿದ್ರು ಅಗೇನ್ಸ್ಟ್ ಗುಜರಾತ್ ಟೈಟನ್ಸ್. ಇದು ಈಗ 81 ಬರ್ತಾ ಇದೆ. ಸೊ ಪಕ್ಕ ಈ ಪಿಚ್ ಅಲ್ಲಿ ಅವ್ರು ಸ್ಕೋರ್ ಮಾಡಕ್ಕೆ ಇಷ್ಟಪಡ್ತಾರೆ ಅಂತ ಇಲ್ಲೇ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಅಂಡ್ ಇನ್ನೊಂದು ರೆಕಾರ್ಡ್ ಹೇಳ್ಬೇಕಂದ್ರೆ ಶ್ರೇಯಸ್ ಅಯ್ಯರ್ ಬಿಕಮ್ಸ್ ದ ಫಸ್ಟ್ ಕ್ಯಾಪ್ಟನ್. 3 ಟೀಮ್ ನ ಫೈನಲ್ಸ್ ಗೆ ತಗೊಂಡೋಗಿದ್ದಾರೆ, ಒಂದು DC, ಇನ್ನೊಂದು KKR ಅಂಡ್ ಈಗ ಪಂಜಾಬ್ ಕಿಂಗ್ಸ್. DC ಒಟ್ಟಿಗೆ ರನ್ನರ್ಸ್ ಅಪ್ ಆಗಿದ್ದಾರೆ, KKR ಒಟ್ಟಿಗೆ ಚಾಂಪಿಯನ್ಸ್ ಆಗಿದ್ದಾರೆ. ಈ ಸಲ ಏನಾಗ್ತಾರೆ ಅಂತ ನಾವು 3rd ಜೂನ್ಗೆ ಕಾದ್ ನೋಡ್ಬೇಕಾಗುತ್ತೆ. ಸೊ ಏನಾದ್ರೂ ಇದೆಯಾ? ಲೆಟ್ಸ್ ಫಿನಿಶ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಫೈನಲ್ ಪ್ರಿವ್ಯೂ ಆದಷ್ಟು ಬೇಗ ನಿಮ್ ಮುಂದೆ ತಗೊಂಡ್ ಬರ್ತಾ ಇದೀವಿ. ಸೊ ಗುಡ್ ಬೈ.